ಪರಮಾತ್ಮ, ಇಲ್ಲಿವರೆಗೂ ದೇವರು ಮನುಷ್ಯನಿಗೆ ಶಾಪ ಕೊಡೋದ್ನ ನೋಡಿವ್ನಿ ಕೇಳಿವ್ನಿ, ಆದ್ರೆ ಇವತ್ ನಾನೇ ನಿನ್ಗೆ ಶಾಪ ಕೊಡ್ಬೇಕಾಯ್ತದೆ. ಹುಷಾರು. ಸಣ್ಣ ಇದ್ಯಾಕೆಲ್ಲ ದೇವ್ರಿಗೆ ಶಾಪ ಆಗ್ತಿದ್ಯಾ? ಏನ್ ಹೇಳೋಣ ಬಳ್ಳಾರಿ, ಆದಿ ಬೀದಿಲಿರೋ ನಾಯಿಗಳಿಗೆಲ್ಲ ಮದುವೆ ಆಗೋಯ್ತು, ನಮ್ಮೂರಲ್ಲಿ ಎಲ್ಲಾರ್ಗೂ ಮದುವೆ ಆಗೋಯ್ತು. ನನ್ಗೀಗ 52 ವರ್ಷ, ಆದ್ರೂ ಒಂದ್ ಹೆಣ್ಣು ಸೃಷ್ಟಿ ಮಾಡ್ಲಿಲ್ವಲ್ಲ ಬ್ರಹ್ಮ. ಯಾಕೆ ಆಗ್ತೀಯ ಬಿಟ್ಬಿಡ್ಲಾ ತಾಳಾಗೋಲೆ? ಅಲ್ಲ ಕಣ್ಲ, ನೀರ್ ಸಿಕ್ಕೋದಿಲ್ಲ ಈ ಜಾಗದಲ್ಲಿ ಅಂತ ಗೊತ್ತಾದ್ಮೇಲೆ ಬೋರ್ ಹಾಕಿದ್ರೆ ಪಕ್ಕದ ಮನೆಗೆ ತರ ನೀರ್ಗೆ ಹೋಗ್ಬೇಕು. ಕೇಳಿಸ್ಕೊಳಪ್ಪ, ಕೇಳಿಸ್ಕೋ. ಆದಿ ಬೀದಿಲ್ ಹೋಗೋ ಕಂತ್ರಿ ನಾಯಿಗಳೆಲ್ಲ ನಾನು ನೋಡಿ ಆಡ್ಕೊಳಕ್ ಆಗೋಯ್ತು ನನ್ ಬಾಳು. ಏನಾದ್ರೂ ಆಗ್ಲಿ ಪರಮಾತ್ಮ, ನಾನ್ ನಿನ್ನ ಗಾಢವಾಗಿ ನಂಬಿಟ್ಟಿದೀನಿ. ಇನ್ನೊಂದ್ ತಿಂಗಳೊಳಗಾಗಿ ನನ್ ಕೆಲ್ಸ ನೀನ್ ನೆರವೇರ್ಸ್ ಕೊಟ್ಬಿಟ್ರೆ ನನ್ ತಲೆ ಕೂದಲು ನಾನು ನುಣ್ಣಗೆ ನಿನಗ್ ಕೊಟ್ಬಿಡ್ತೀನಿ ಕಣಪ್ಪ. ಯಾಕಪ್ಪ ದೇವ್ರ ತಲೆನಲ್ಲಿ ಕೂದ್ಲಿಲ್ವಾ? ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಏನ್ ಅರ್ಕೆ ಒತ್ತಿದ್ದೆ, ಕೂದ್ಲು ಕೊಟ್ಬಿಡ್ತೀನಿ. ಬೇರೆ ಇನ್ನೇನು ಇಲ್ವಾ ಕೊಡಕ್ಕೆ? ಇನ್ನೇನದೆ ಕೊಡಕ್ಕೆ? ಕಣ್ಣಿಲ್ವಾ ಕೊಡು, ಮೂಗಿಲ್ವಾ ಕೊಡು, ಬಾಯಿ ಇಲ್ವಾ ಕೊಡು, ಮೆತ್ತಿದೆಯಲ್ಲ ಕೊಡು, ಹೃದಯ ಇದೆಯಲ್ಲ ಕೊಡು, ಗರಳಿಲ್ವಾ ಕೊಡು, ಲಿವರ್ ಇದೆಯಲ್ಲ ಅದನ್ನ ಕುಯ್ದು ಕೊಟ್ಬಿಡು. ಕೊಡಿಲಿ ತಗೊಂಬಂದು ನಾನು ಉರಿತಾ ಕೂತದಿಲ್ಲಿ, ಇಲ್ಲಿ ಬಂದು ಕಟ್ಕೊಡು ಕಿಟ್ಟಿ ಕೊಡು ಅಂತ ಅವನೇ. ಅಮ್ಮ ಪ್ರತಿ ಸಲ ಇದೇ ತರ ಫೂಲ್ ಆಗ್ತಿದ್ದಾಳೆ. ಇನ್ನೊಂದ್ಸಲ ನನ್ನ ದೇವಸ್ಥಾನ ಕರೆದ್ರೆ ಖಂಡಿತ ಬರಲ್ಲ. ಬೇಡ ಬಿಡು, ನಾನೇ ನಿಮ್ ಮನೆಗ್ ಬಂದ್ಬಿಡ್ತೀನಿ. ಯಾರು ನೀನಾ? ನಮ್ಮನೆಗ? ಯಾಕೆ ಭಯನಾ? ಪಾಂಡವರು ಕೌರವರು ತರ ನಾವು ನೀವಿದ್ದೀವಿ. ಯಾವ ಧೈರ್ಯದ ಮೇಲೆ ಇವಳ ಜೊತೆ ಇಲ್ಲಿ ಕೂಕು ಮಾತಾಡ್ತಿದ್ಯಾ ನೀನು? ದ್ವೇಷ ನಿಮ್ಗಿರ್ಲಿ ತಾತ, ನಮಗ್ ತೊಂದ್ರೆ ಕೊಡಬೇಡಿ. ನಾನು ಅನು ತುಂಬಾ ಪ್ರೀತಿಸ್ತಾ ಇದ್ದೀವಿ. ನೀನ್ ಪ್ರೀತಿಗೆ ಇಷ್ಟು ಬೆಂಕಿ ನಾನು ನೋಡಿದ್ದಕ್ಕೆ ಇಷ್ಟಕ್ಕೆ ಬಿಡ್ತಾ ಇದೀನಿ. ಬೆಟ್ಟ ಏನಾದ್ರು ನೋಡಿದ್ರೆ ತಾತ, ದಯವಿಟ್ಟು ನಮ್ಮಿಬ್ರನ್ನು ದೂರ ಮಾಡಬೇಡಿ ತಾತ. ಎದ್ದೇಳೋ ಮೇಕೆ, ಈ ರೀತಿ ಮಾಡ್ತಿದ್ಯಲ್ಲ? ಹೌದು ತಾತ. ನೀವಿಬ್ರು ಮದುವೆ ಆಗ್ಬೇಕಲ್ಲ? ಹೌದು. ನಾನೇ ನಿಂತು ಮಾಡಿಸ್ತೀನಿ. ಆದ್ರೆ ಒಂದ್ ಷರತ್ತು, ನಿನಗೆ ಅವಂದ್ರಿಬ್ರು, ಅದ್ರಾಗ ನೀನ್ ಎತ್ತವಳು ಯಾರಂತ ತಿಳ್ಕೊಂಬ, ನಾಳೆನೆ ಮಾಡಿಸ್ತೀನಿ. ಯಾಕ ಮಗ ಮೆದುಳು ಕಲಿಸ್ಕೊಂಡ್ಬಿಡ್ತಾ? ಇದೆಂತ ಪ್ರಶ್ನೆ ತಾತ? ನಂಗಿಬ್ರು ತಾಯಂದ್ರಲ್ವಾ? ಹೂ ಕಣ್ಲ, ಹಂಗಂತ ನೀನ್ ನಂಬೋದು ನಾನ್ ನಂಬೋದು, ಪ್ರಪಂಚ ನಂಬೇಕಲ್ಲ. ನಂಗೆ ಹೇಳ್ದಂಗೆ ಯಾರಿಗಾದ್ರೂ ಹೇಳ್ಗಿಡ್ಬಿಟ್ಟಿದ್ಯಾ, ಬಾಯಿಂದ ನಗಕ್ಕಿಲ್ಲ, ಬೇರೆ ಕಡೆಯಿಂದ ನಕ್ ಬಿಡ್ತಾರೆ. ನಾಳೆನೆ ಕೇಳ್ಕೊಂಬ, ನಾಳಿದ್ದೆ ಮದುವೆ ಮಾಡಿಸ್ತೀನಿ. ನೀ ಬಾ ಮಗ, ಮಿಠಾಯಿ ಕೊಡ್ತೀನಿ, ಬಾ ಬಾ. ನಿನಗೆ ಎಷ್ಟು ಸಲ ಹೇಳಿದೀನಿ ಹೊರಗಡೆಯಿಂದ ನೆಟ್ಟಿಗೆ ಒಳಗಡೆ ಬರಬೇಡ ಅಂತ. ಪುಟ್ಟಮ್ಮ, ಅಲ್ಲಿ ಅರಶಿನ ನೀರ್ ಕಲ್ಸಿಟ್ಟಿದೀನಿ, ತಕೊಂಡ್ ಬಾ. ಅದೆಲ್ಲ ಬೇಡ, ನಂಗೀಗೊಂದ್ ಸತ್ಯ ಗೊತ್ತಾಗ್ಬೇಕಾಗಿದೆ. ನಿಮ್ಮಿಬ್ರಲ್ಲಿ ನನ್ ನಿಜವಾದ ಅಮ್ಮ ಯಾರು? ಅಮ್ಮ ನಿಂತ್ಕೊಳ್ಳಿ, ನಿಂತ್ಕೊಳ್ರಮ್ಮ. ನಾನು ಆಗ್ಲಿಂದ ಕೇಳ್ತಾನೆ ಇದೆ, ನಿಮ್ ಪಾಡಿಗೆ ನೀವು ಹೋಗ್ತಾ ಇದೀರಲ್ಲ. ಅದರಿಂದ ಏನಾಗ್ಬೇಕಾಗಿದೆ ಈಗ? ನಂಗೆ ಆಗ್ಬೇಕಾಗಿರೋದು ಬೇಕಾದಷ್ಟಿದೆ, ಮೊದ್ಲು ಹೇಳಿ. ಗೊತ್ತಿಲ್ಲ, ನಂಗೂ ಗೊತ್ತಿಲ್ಲ. ಗೊತ್ತಿಲ್ಲ ಅಂತಂದ್ರೆ ನಾನೇನ್ ಆಕಾಶದಿಂದ ಕೆಳಗ್ ಬಿದ್ನ? ನೋಡು, ಜಾಸ್ತಿ ಮಾತಾಡ್ಬೇಡ. ಇವತ್ ನಿನ್ ಎದ್ದಿರಗಳಿಗೆ ಸರಿ ಇಲ್ಲ ಅಂತ ಕಾಣ್ತದೆ. ಬೇರೆ ಏನಾರ ಕೆಲಸ ನೋಡೋಗು, ಹೋಗು. ಹೇಳಲ್ವಾ ನೀವು? ನನಗೊತ್ತು ಹೇಗ್ ತಿಳ್ಕೊಬೇಕು ಅಂತ. ನಾನ್ ತಿಳ್ಕೊತೀನಿ. ಬನ್ನಿ ಡಾಕ್ಟರ್. ಮಾ, ಏನು ಇದು? ಡಾಕ್ಟರ್ನ ಯಾಕೋ ಕರ್ಕೊಂಡ್ ಬಂದಿದ್ಯಾ? ಮನೆಯಾಗ ಎಲ್ರು ಹುಷಾರಾಗಿ ಅವ್ರಲ್ಲ. ನಾನ್ ಆರೋಗ್ಯವಾಗಿರ್ಬೇಕಲ್ವೇನಮ್ಮ, ಅದಕ್ಕೆ ಇವ್ರನ್ನ ಕರ್ಕೊಂಡ್ ಬಂದಿದ್ದೀನಿ. ನಿಮ್ಮಿಬ್ರಲ್ಲಿ ನನ್ನ ಹೆತ್ತವ್ರು ಯಾರು ಅಂತ ಹೇಳಲೇ ಇಲ್ವಲ್ಲಮ್ಮ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಗೊತ್ತಾ?
ಡಾಕ್ಟ್ರು 1 hour ಅಲ್ಲಿ ನಂಗೆ ಹೇಳ್ಬಿಡ್ತಾರೆ. ಡಾಕ್ಟರ್ ಪ್ಲೀಸ್. ಏನೋ ಇದು? ನೀವಿಬ್ರು ಒಂದೊಂದ್ ಹನಿ ರಕ್ತ ಕೊಟ್ಬಿಟ್ರೆ ಸಾಕು, ಡಾಕ್ಟರ್ ಎಲ್ಲ ಹೇಳ್ಬಿಡ್ತಾರೆ. ಕೈ ಕೊಡಿಮ್ಮ. ಯಾರ್ ಬೈ ಮುಟ್ತಾ ಇದ್ಯಾ ರಾಕ್ಷಸ? ಏಯ್ ಏನೋ ನಿನ್ನೆಯಿಂದ ನಾವು ನೋಡ್ತಾನೆ ಇದೀವಿ, ಅಮ್ಮ ಯಾರು ಅಂತ ಕೇಳ್ತಾನೆ ಇದೆಯಲ್ಲ. ಹುಚ್ಚಿಗೆ ಚಿಟ್ಟೈತೇನೋ ನಿಂಗೆ? ಇಷ್ಟ ದಿವಸ ಇದ್ದಿದ್ದು ಇವತ್ತು ಅಮ್ಮ ಯಾರು ಅಂತ ಕೇಳ್ತಾ ಇದೆಯಲ್ಲ, ಏನಾಗೈತೆ ನಿಂಗೆ? ನಾವ್ ನಿನ್ ಹೆತ್ತಿಲ್ಲ ಕಣೋ, ನಿನ್ ಹೆತ್ತವಳು ಯಾವಳು ತಗೊಂಬಂದ್ ಸಾಕ್ತಾ ಇದೀವಿ. ನಮ್ ಕರ್ಮ. ಏನೀಗ ಗಂಗಾ ಏನ್ ಮಾತಾಡ್ತಿದ್ಯಾ? ನೋಡಿ ಅವ್ನ ಮಗು ಹತ್ರ ಮಾತಾಡೋ ನಿನ್ ಮೊಮ್ಮಗ ಎಂತ ಪ್ರಶ್ನೆ ಕೇಳ್ತಾನೆ ನೋಡ್ದ? ಇಂಥ ಪ್ರಶ್ನೆ ಕೇಳಲಿ ಅಂತ ನಾವು ಇವನು ಅಷ್ಟು ಪ್ರೀತಿಯಿಂದ ಸಾಕಿದ್ದು. ಇವ್ನು ಕೇಳಿದ ಒಂದೇ ಒಂದು ಪ್ರಶ್ನೆಯಿಂದ ನಾವ್ ಇಡೀ ರಾತ್ರಿ ನಿಂತನೆ ಮಾಡಿಲ್ಲ ಗೊತ್ತಾ? ನಾವಿಬ್ರು ಏನು ಕಡಿಮೆ ಮಾಡಿದೀವಿ? ಏನು ಕಡಿಮೆ ಮಾಡಿದೀವಿ? ಬೇಡ ಬೇಡ, ಇಂಥ ಮಗನೇ ಬೇಡ, ಬೇಡವೇ ಬೇಡ. ನಮಗ್ ಮಕ್ಕಳೇ ಆಗ್ಲಿಲ್ಲ ಅಂತ ಎದೆ ಮ್ಯಾಗೆ ಕಲ್ ಚಪ್ಪಡಿ ಹೇಳ್ಕತೀವಿ. ಮಗ ಏನಾಗೋಯ್ತ ನಿಂಗೆ? ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಯಾರೋ ನಿನ್ ತಲೆ ಕೆಡ್ತಿದ್ದಾರೆ, ಹೇಳೋ. ಅಜ್ಜಿ ಏನಜ್ಜಿ ಇದು? ನನ್ ಹೆತ್ತೋಳು ಯಾರು ಅಂತ ತಿಳ್ಕೊಳ್ಳೋ ಅಧಿಕಾರ ನಂಗಿಲ್ವಾ? ಇವರೆಲ್ಲ ಯಾಕೆ ಹೀಗ್ ಮುಚ್ಚಿಡ್ತಾ ಇದಾರೆ? ಅಂದ್ಮೇಲೆ ಸಮಥಿಂಗ್ ಇಸ್ ರಾಂಗ್ ಸಮ್ವೇರ್ ಅಂತಾಯ್ತು. ಇದರಿಂದ ಏನೋ ತಪ್ಪು ನಡೆದಿದೆ ಅಂತಾಯ್ತು. ಇವರಿಬ್ರು ಸೇರ್ಕೊಂಡು ನಮ್ಮ ಅಪ್ಪಂಗ್ ಮೋಸ ಮಾಡಿದ್ದಾರೆ. ಆಚೆ ಯಾರನ್ನ ಕೇಳಿ ಒಳಗಡೆ ಬಂದೆ? ಜಮೀನ್ದಾರ್ ಮನೆ ಬರ್ಬೇಕಾದ್ರೆ 1 ವಾರದ ಮುಂಚೆ ಅಪ್ಪಣೆ ತಗೋಬೇಕು. ಗಂಡ ಹೆಂಡತಿ ಮೇಲೆ ಅನುಮಾನ ಪಡೋದನ್ನ ನೋಡಿದ್ದೀನಿ, ಅತ್ತೆ ಸೊಸೆ ಮೇಲೆ ಅನುಮಾನ ಪಡೋದನ್ನ ಕೇಳಿದ್ದೀನಿ. ಆದ್ರೆ ಹೆತ್ತ ಮಗ ಈ ಮಣ್ಣಿನ ಪವಿತ್ರವಾದ ಜಲ ಗಂಗಾಜಲ, ಅದಿವಳು ಪತಿವ್ರತ ಶಿರೋಮಣಿ, ಪಾರ್ವತಿಯ ಸ್ವರೂಪ ಇವಳು. ಇಂತಹ ಮಹಾ ತಾಯಂದ್ರ ಮೇಲೆ ನೀನು ಅನುಮಾನ ಪಡ್ತಿದ್ದ? ದೇವರು ಒಂದ್ ಮಗುನ ಹೆಣ್ಣಿನ ಮುಖಾಂತರ ಸೃಷ್ಟಿ ಮಾಡ್ತಾನೆ. ಮಗು ತಲೆಯಲ್ಲಿ ಏನೂ ಇರೋದಿಲ್ಲ, ಖಾಲಿ ಡಬ್ಬಿ ತರ ಬಂದ್ಬಿಡುತ್ತೆ ಅಷ್ಟೇ. ತಾಯಿ ತನ್ನ ಎದೆ ಹಾಲು ಕುಡಿಸ್ತಾ ಇರ್ಲಿ, ಹಂಗೂ ಜ್ಞಾನನೂ ಕೊಡೋದು. ಆ ಕೆಲ್ಸ ನೀವಿಬ್ರು ಮಾಡಿದ್ದಾರೆ. ತಮ್ಮ ಎದೆ ಹಾಲನ್ನ ನಿನಗೆ ಕುಡಿಸಿದ್ದಾರೆ. ಈಗ ಹೇಳು ನೀನ್ ಯಾರ ಮಗ ಅಂತ. ಇದ್ರ ಬಗ್ಗೆ ಅವರಿಬ್ರು ಕಿತ್ತಾಡ್ಬೇಕು, ಬಡ್ದಾಡ್ಬೇಕು. ಅವರಿಬ್ರೇ ಸುಮ್ಮನಿದ್ದಾರೆ. ಇಬ್ರು ಹೊಂದ್ಕೊಂಡು ನಿನ್ನ ಒಂದೇ ತರ ನೋಡ್ಕೋತಾ ಇದ್ದಾರೆ. ಏಯ್, ಈ ಪ್ರಪಂಚದಲ್ಲಿ ಕಾಸು ಕೊಟ್ಟರು ಸಿಗದೆ ಇರೋದು ಒಂದೇ ಒಂದ್ ಕಡೆ, ಅದು ತಾಯಿ ಪ್ರೀತಿ. ಮಗನೇ, ಅದು ನಿನಗೆ ಡಬ್ಬಲ್ ಸಿಕ್ಕಿದೆ. ಈ ಜಗತ್ತಲ್ಲಿ ಯಾರಿಗೂ ಇಂಥ ಭಾಗ್ಯ ಸಿಕ್ಕಿಲ್ಲ, ಸಿಗೋದಿಲ್ಲ. ಈಗ ಹೇಳು, ನೀನ್ ಯಾರ ಮಗ ಅಂತ ಹೇಳು. ಇಬ್ರು ಹೆಂಡತಿಯನ್ನ ಕಟ್ಕೊಂಡವರೆಲ್ಲ ತಲೆ ತಗ್ಗಿಸ್ತಾರೆ. ಆದ್ರೆ ನಾನ್ ಹೆಮ್ಮೆ ಪಡ್ತೀನಿ, ಇಂಥ ದೇವತೆಯನ್ನ ಕೈ ಹಿಡಿದ್ನಲ್ಲ ಅಂತ ನಾನ್ ಹೆಮ್ಮೆ ಪಡ್ತೀನಿ. ಈ ಸಮಯದಲ್ಲಿ ನಿನ್ನಂತವನ್ಗೆ ಜನ್ಮ ಕೊಟ್ಟಲ್ಲ ಅಂತ ದುಃಖ ಪಡ್ತೀನಿ. ಅಪ್ಪ ಕ್ಷಮಿಸ್ಬಿಡಿಪ್ಪ. ಮನುಷ್ಯ ಕೆಲವನ್ನ ಕೊಂಡ್ಕೋತಾನೆ, ಕೆಲವನ್ನ ಪಡ್ಕೋತಾನೆ. ನೀನ್ ಪಡ್ಕೊಂಡಿದ್ಯಾ? ಕಳ್ಕೋಬೇಡ. ಕ್ಷಮೆ ನಿಮ್ ತಾಯಿಂದ್ರ ಹತ್ರ ಕೇಳು. ಅಮ್ಮ, ತಪ್ಪಾಯ್ತಮ್ಮ, ಕ್ಷಮಿಸ್ಬಿಡಿ.
ಯಾರೀ ಗಾನಕ್ಕೆ ಹೋಗಿಲಿ ಎಲ್ಲಿರುವುದು ಆ ಆ ಆ ಲಾ ಅಯ್ಯಯ್ಯೋ ಮಗವನ್ನು ಕಂಡೆ ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ ನಾನಲ್ಲೂ ನೀನೇ. ಇಲ್ಲಿವರೆಗೂ ಇಂತ ಕೋಗಿಲೆ ಕಂಠನ ನಾನ್ ಕೇಳೇ ಇರ್ಲಿಲ್ಲ ಕಣಪ್ಪ ಮಾದೇಶ್ವರ. ಇದು ಕೋಗಿಲೆ ಅಲ್ಲ, ಹುಬ್ಬಳ್ಳಿ ಎಮ್ಮೆ. ಅಯ್ಯಯ್ಯೋ ಸ್ನಾನ ಮಾಡುವಾಗ ಕದ್ದು ನನ್ನ ಮೈ ನೋಡ್ಬಿಟ್ಟು ಓಡ್ಬಿಡ್ತಾ ಇದ್ಯಾ? ನನ್ನ ಮದ್ವೆ ಮಾಡ್ಕೊಳ್ಳಯ್ಯ, ನಾನು ಬಿಡಕ್ಕಿಲ್ಲ, ನೀನ್ ಬಿಡಕ್ಕಿಲ್ಲ. ಏನೇ ಈಗ ರೀ ಅನ್ನೋದು? ಗೊತ್ತಿಲ್ಲ ನಿಂಗೆ ಮೋಟರ್ ಬೈಕ್ ಇಳಿಬಾರ್ದು ಅಂತ? ಎಲ್ಲೋಡೈದ್ಯಾ ನೀನು? ಬಟ್ಟಿಯ ಹೋಗು ನೀನು. ಏನ್ ಹಂಗ ಹೋಗ್ತಾ ಇದೀಯಾ? ನಾನ್ ಹೂವ ಕೊಟ್ರಿ ಈ ಊರಲ್ಲಿ ಯಾರು ಬೇಡ ಅನ್ನಲ್ಲ ಗೊತ್ತಾ? ತಗೋ ಹೂವ. ತಗೊಂಡು ಹೋಗಿ ನಿಮ್ಮಮ್ಮನ ಕೊಡು. ತಗೊಳ್ಳೆ, ತಗೋ.